ಒಂದ್ ವೇಳೆ ಪಕ್ಷಿಗಳು ಹಾವಳಿ ಇರೋರು ಸಿಸ್ಟಮ್ ನ ಡೇ ಮೋಡ್ಗೆ ಹಾಕಿದ್ರೆ ಸಂಜೆ ಬೆಳಗ್ಗೆ ಯಾವಾಗ ಸೂರ್ಯನ ಬೆಳಕು ಪೆನಾಲ್ ಮೇಲೆ ಬೀಳ್ತದೋ ಅವಾಗ್ನಿಂದ ಸಂಜೆ ಸೂರ್ಯನ ಬೆಳಕು ಪೆನಾಲ್ ಮೇಲೆ ಬೀಳೋ ಸ್ಟಾಪ್ ಆಗೋವರೆಗೆ ಅದು 5 ನಿಮಿಷಕ್ಕೆ ಒಂದ್ಸರಿ 1 ನಿಮಿಷ ಶಬ್ದ ಮಾಡ್ತದೆ. ಕಾಡು ಪ್ರಾಣಿಗಳು ಹಾವಳಿ ಇರೋರು ಸಿಸ್ಟಮ್ ನ ನೈಟ್ ಮೋಡ್ಗೆ ಹಾಕಿದ್ರೆ ಸಿಸ್ಟಮ್ ಸಂಜೆ ಯಾವಾಗ ಸೂರ್ಯನ ಬೆಳಕು ಪೆನಾಲ್ ಮೇಲೆ ಬೀಳೋ ಸ್ಟಾಪ್ ಆಗುತ್ತೋ ಅವಾಗ್ನಿಂದ ಬೆಳಗ್ಗೆ ಸೂರ್ಯನ ಬೆಳಕು ಪೆನಾಲ್ ಮೇಲೆ ಬೀಳೋವರೆಗೂ ಅದು 10 ನಿಮಿಷಕ್ಕೆ ಒಂದ್ಸರಿ 1 ನಿಮಿಷ ಶಬ್ದ ಮಾಡುತ್ತೆ. ನಾನು ಇಲ್ಲಿ ಶಬ್ದಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಅನುಕೂಲ ಮಾಡಿದ್ದೀನಿ. ಏನಂದ್ರೆ ನಾನು ಈ USB ಬೋರ್ಡ್ ಪೆನಲ್ ಅನ್ನು ನಾನು ಯೂಸ್ ಮಾಡಿದ್ದೀನಿ. ಅಂದ್ರೆ ನಾವು ಮೆಮೊರಿ ಕಾರ್ಡ್ ಅಥವಾ ಪೆನ್ ಡ್ರೈವ್ ನ ಹಾಕಿಬಿಟ್ಟು ನಾವು ಶಬ್ದಗಳನ್ನ ಬದಲಾವಣೆ ಮಾಡಬಹುದು. ವಾಯ್ಸ್ ಟೋನ್ ಓನ್ ವಾಯ್ಸ್ ರೆಕಾರ್ಡಿಂಗ್ ಬೇಕಾದ್ರೆ ನಾವು ಹಾಕಿಬಿಟ್ಟು USB ಪೋರ್ಟ್ ಇದೆ ಸರ್. ಹೌದೌದು. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡಬೋಳ್. ಇವತ್ ನಾವು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿದ್ದೀವಿ. ಇಲ್ಲಿ ವಿಶೇಷವಾದಂತ ರೈತ ಕಮ್ ಸಂಶೋಧಕರನ್ನ ಪರಿಚಯ ಮಾಡಿಸ್ತಾ ಇದ್ದೇನೆ. ಇವರು ಒಂದು ವಿಶೇಷವಾದಂತ ನಮ್ಮ ಬೆಳೆಗಳನ್ನ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳೋಕೆ ಒಂದು ಅತ್ಯುತ್ತಮವಾದಂತ ಶಬ್ದ ಸಾಧನವನ್ನ ತಯಾರು ಮಾಡಿದ್ದಾರೆ. ಈ ಶಬ್ದ ಸಾಧನಗಳು ಸುಮಾರು 1000, 1500, 2000 ಈ ರೀತಿ ಸುಮಾರು ಬೆಲೆಗಳಲ್ಲಿ ಸಿಗ್ತವೆ, ಕಡಿಮೆ ರೇಟ್ ನಲ್ಲೂ ಸಿಗ್ತವೆ. ಆದ್ರೆ ಉತ್ತಮವಾದಂತ ತಾಳಿಕೆ ಬರೋದಿಲ್ಲ ಮತ್ತು ಉತ್ತಮವಾದ ಶಬ್ದ ಬರೋದಿಲ್ಲ. ಹೀಗಾಗಿ ರಿಪೀಟ್ ಮಾಡ್ಬೇಕಾಗ್ತದೆ. ಆದ್ರೆ ಇದರಲ್ಲಿಯೇ ಪೂರ್ತಿ ಸಂಶೋಧನೆ ಮಾಡಿ ರೈತರಿಗೆ ಅನುಕೂಲ ಆಗುವಂತ ಸುಮಾರು ವರ್ಷಗಳವರೆಗೂ ಬಾಳಿಕೆ ಬರುವಂತ ಮತ್ತು ಸೋಲಾರ್ಲಿಂದ ನಡೆಯುವಂತ ಒಂದು ವಿಶೇಷವಾದಂತ ಶಬ್ದ ಸಾಧನನ ತಯಾರು ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ದಾರೆ, ಇದರಲ್ಲಿ ಏನೇನು ವಿಶೇಷತೆ ಇದೆ, ಯಾವ ರೀತಿ ರೈತರು ಬಳಸಬೇಕು ಮತ್ತು ಯಾವ ರೀತಿ ಇದ್ರ ಬೆಲೆ ಇರ್ತದೆ, ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಮೊದಲಿಗೆ ನಾವು ರೈತರಿಗೆ ತಮ್ಮ ಹೆಸರು ಮತ್ತು ವಿಳಾಸ ಹೇಳ್ರಿ ಸರ್. ಎಲ್ಲ ರೈತರಿಗೆ ನಮಸ್ಕಾರ. ನನ್ನ ಹೆಸರು ಗೌಡ್ರು ನಾಗರಾಜ್ ಅಂತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಮ ಸೋವಿನಹಳ್ಳಿ ಗ್ರಾಮದ ರೈತರಾಗಿರ್ತೀವಿ. ಸರ್ ತಮ್ದು ಎಷ್ಟು ಎಕರೆ ಹೊಲ ಇದೆ, ಏನೇನ್ ಬೆಳಿತೀರಿ? ನಮ್ದು ಈಗ ಒಂದು 16 ಎಕರೆ ಜಮೀನಿದೆ. ಸರ್ ಆಕ್ಚುಲಿ ಇದನ್ನ ನನಗಂತ ನಾನು ಈ ಒಂದು 7 ವರ್ಷದಿಂದ ನಾನು ಮಾಡ್ಕೊಂಡಿದ್ದು. ನಮ್ಮ ಬೆಳೆ ಹಾನಿ, ಪಕ್ಷಿಗಳು ಮತ್ತು ಕಾಡು ಪ್ರಾಣಿಗಳು, ವಿಶೇಷವಾಗಿ ಹಂದಿಗಳು ನನಗೆ ಸಮಸ್ಯೆ ಇತ್ತು. ಅವುಗಳಿಂದ ನಮ್ಮ ಬೆಳೆಯನ್ನ ರಕ್ಷಣೆ ಮಾಡಿಕೊಳ್ಳಲಿಕ್ಕೋಸ್ಕರ ನಾನು ವಿವಿಧ ರೀತಿಯಲ್ಲಿ ನಾನು ಪ್ರಯೋಗಗಳನ್ನು ನೋಡಿದ್ದೆ. ಫ್ಯಾನಿಗೆ ಒಂದು ಪ್ಲೇಟ್ ಕಟ್ಬಿಟ್ಟು ನೋಡಿದ್ವಿ, ಆಮೇಲೆ ಒಂದು ಸ್ಪೀಕರ್ ಇಟ್ಟು ನೋಡಿದ್ವಿ. ಸೊ ಆಮೇಲೆ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳ ಬಗ್ಗೆ ನಾನು ಅವುಗಳನ್ನ ಸ್ಥಿತಿಗತಿಗಳು, ಅದ್ರ ಮನಸ್ಥಿತಿ ಹೇಗಿರುತ್ತೆ, ಯಾವ್ದಕ್ಕೆ ಅದು ಹೆದರುತ್ತೆ, ಯಾವುದು ಅದಕ್ಕೆ ಅದನ್ನ ಆಕರ್ಷಣೆ ಮಾಡುತ್ತೆ. ಸೊ ಈ ರೀತಿಯಾಗಿ ಅಭ್ಯಾಸ ಮಾಡಿ ಅದರಲ್ಲಿ ಒಂದು ಕಾಡು ಪ್ರಾಣಿಗಳು ಮತ್ತೆ ಪಕ್ಷಿಗಳು ಯಾವ ಶಬ್ದಗಳಿಗೆ ಹೆದರ್ತವು ಮತ್ತೆ ಯಾವ ಶಬ್ದಗಳು ಅವುಗಳಿಗೆ ಇರಿಟೇಟ್ ಕ್ರಿಯೇಟ್ ಮಾಡ್ತವೆ ಅಂತಕ್ಕಂಥ ಶಬ್ದಗಳನ್ನ ನಾನು ನೋಡ್ಕೊಂಡು ಅವುಗಳನ್ನ ಆ ಟ್ರ್ಯಾಕ್ ಅನ್ನ ರೆಡಿ ಮಾಡಿ ಶಬ್ದಗಳನ್ನ ಜೋಡಣೆ ಮಾಡಿ ಮಾಮೂಲು ಸ್ಪೀಕರ್ ಅಲ್ಲಿ ನಾನು ಚಾರ್ಜ್ ಮಾಡ್ಕೊಂಡ್ಬಿಟ್ಟು ಅಥವಾ ಕರೆಂಟ್ ಸಪ್ಲೈ ಕೊಟ್ಬಿಟ್ಟು ಟ್ರಯಲ್ ನೋಡಿದ್ವಿ. ಅದು ಸಕ್ಸಸ್ ಆಯ್ತು. ಆಮೇಲೆ ಮತ್ತೆ ಅದು ಫೇಲ್ಯೂರ್ ಆಯ್ತು. ಆಕ್ಚುಲಿ ಅದು ಯಾಕೆ ಫೇಲ್ಯೂರ್ ಆಯ್ತು ಅಂದ್ರೆ ಅದರಲ್ಲಿ ಕಂಟಿನ್ಯೂಸ್ ಆಗಿ ಶಬ್ದ ಬರ್ತಾ ಇತ್ತು. ಕಂಟಿನ್ಯೂಸ್ ಶಬ್ದ ಬಂತು ಅಂದ್ರೆ ತುಂಬಾ ಬೇಗನೆ ಆ ಶಬ್ದಗಳ ಜೊತೆ ಆ ಪ್ರಾಣಿಗಳು ಹೊಂದಾಣಿಕೆ ಆಗ್ತವೆ. ಯಾಕಂದ್ರೆ ಅವುಗಳು ಕೂಡ ವೆರಿ ಇಂಟೆಲಿಜೆಂಟ್ ಇರ್ತವೆ. ಸೊ ಇದು ಹಿಂಗಾದ್ರೆ ಆಮೇಲೆ ಅದನ್ನ ದಿನ ಚಾರ್ಜ್ ಮಾಡ್ಕೊಂಡು ಹೋಗೋದು, ಹೊಲದಲ್ಲಿ ಇಡೋದು, ಆಮೇಲೆ ಅದು ವಾಟರ್ ಪ್ರೂಫ್ ಇರಲ್ಲ, ಮಳೆ ಬರ್ತಾ ಇತ್ತಂದ್ರೆ ಹೋಗ್ಬಿಡುತ್ತೆ. ಸೊ ಇವುಗಳನ್ನೆಲ್ಲ ನೋಡಿ ಇದಕ್ಕೇನಾದ್ರು ಒಂದು ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಆಗಿ ಒಂದು ಪ್ರೋಗ್ರಾಮ್ ನ ರೆಡಿ ಮಾಡ್ತೀವಿ. ಏನ್ ಪ್ರೋಗ್ರಾಮ್ ಅಂದ್ರೆ ಆ ಶಬ್ದಗಳು ಏನಿದಾವಲ್ಲ ಅವು ಆಟೋಮೆಟಿಕ್ ಆಗಿ ಬರ್ಬೇಕು. ಆಮೇಲೆ ಕರೆಂಟ್ ನಿಂದ ಚಾರ್ಜ್ ಆಗೋದು ತಪ್ಪಬೇಕು. ಅಂದ್ರೆ ಸೋಲಾರ್ ಇಂದ ಬ್ಯಾಟ್ರಿ ಚಾಲಾಗಿ ಬ್ಯಾಟ್ರಿಯಿಂದ ಆ ಸಾಧನ
ನಡಿಬೇಕು. ಹೌದು. ಆದ್ರೆ ಈಗ ಶಬ್ದ ಮಾಡ್ಬೇಕು ಅನ್ನೋ ಏನಾಗ್ತದ್ರಿ, ರೀತಿ ನಾನು ಅದನ್ನ ತಯಾರು ಮನೆ ಒಂದ್ ಕಡೆ ಹೊಲ ಒಂದ್ ಕಡೆ ಇರ್ತದ. ಅದನ್ನ ದಿನ ತಂದು ಚಾರ್ಜ್ ಮಾಡಿ ಮತ್ತೆ ಒಯ್ದು ಇಡಕ್ ಆಗೋದಿಲ್ಲ. ಸೋಲಾರ್ ಇಂದ ಚಾರ್ಜ್ ಆಗೋದಿತ್ತಂದ್ರ ನಿಶ್ಚಿಂತ ಇರ್ತದ. ಒಂದ್ಸಾರಿ ಇನ್ಸ್ಟಾಲ್ ಮಾಡ್ಬಿಟ್ರೆ ಹೌದು. ಮತ್ತೆ ಅದ್ರ ಕಡೆ ವಾಪಸ್ ನೋಡೋದೇ ಇರೋದಿಲ್ಲ. ಇವಾಗ ಇದೇನಿದೆ ಅಲ್ಲ, ಇದು ಒಂದು ಆಟೋಮೆಟಿಕ್ ಒಂದು ಒಂದು ಸ್ವಯಂ ಚಾಲಿತ ಧ್ವನಿವರ್ಧಕ. ಏನ್ ಸ್ವಯಂ ಚಾಲಿತ ಅಂದ್ರೆ ಆಟೋಮೆಟಿಕ್ ಆಗಿ ಸ್ವಯಂ ಚಾಲಿತವಾಗಿ ಸೋಲಾರ್ ಇಂದ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಬ್ಯಾಟ್ರಿಯಿಂದ ಸಿಸ್ಟಮ್ ರನ್ ಆಗುತ್ತೆ. ಸರ್, ಇದರಲ್ಲಿ ಏನೇನು ವಿಶೇಷತೆಗಳಿದಾವೆ, ಯಾವ ತರ ಮಾಡಿದಿರಿ, ಇವತ್ತು ಸಂಪೂರ್ಣ ಮಾಹಿತಿನ ನೀಡ್ರಿ ಸರ್. ಖಂಡಿತ ಹೇಳ್ತೀನಿ. ಇದು ಯಾವ ತರ ಕೆಲಸ ಮಾಡುತ್ತೆ, ಇದರ ವಿಶೇಷತೆ ಏನು ಅಂತ ಹೇಳೋದಾದ್ರೆ, ಇದು ಒಂದು ಸ್ವಯಂ ಚಾಲಿತ ಧ್ವನಿವರ್ಧಕ. ಹಾ ಸರ್. ಸ್ವಯಂ ಚಾಲಿತವಾಗಿ ಸೋಲಾರ್ ಇಂದ ಚಾರ್ಜ್ ಆಗುತ್ತೆ, ಸ್ವಯಂ ಚಾಲಿತವಾಗಿ ಕೆಲಸ ಮಾಡ್ತೈತಿ. ಏನ್ ಕೆಲಸ ಮಾಡ್ತೈತಿ ಅಂದ್ರೆ, ಇದರಲ್ಲಿ ಒಂದು 4 ಸ್ವಿಚ್ಗಳು ಇರ್ತವೆ. ಪವರ್ ಸ್ವಿಚ್ ಒಂದಿರುತ್ತೆ, ಮೋಡ್ ಸ್ವಿಚ್ ಒಂದು, ಶಬ್ದ ಸಲುವಾಗಿನೇ ಒಂದು ಸ್ವಿಚ್ ಇರ್ತೈತಿ, ಲೈಟ್ ಸಲುವಾಗಿನೇ ಒಂದು ಸ್ವಿಚ್ಗಳು ಇರ್ತವೆ. ಫಾರ್ ಎಕ್ಸಾಂಪಲ್, ಕಾಡು ಪ್ರಾಣಿಗಳ ಹಾವಳಿ ಇರೋರು ಸಿಸ್ಟಮ್ ಅನ್ನ ನೈಟ್ ಮೋಡ್ಗೆ ಹಾಕಿದ್ರೆ, ಕಾಡು ಪ್ರಾಣಿಗಳ ಹಾವಳಿ ಇರೋರು ಸಿಸ್ಟಮ್ ನ ನೈಟ್ ಮೋಡ್ಗೆ ಹಾಕಿದ್ರೆ, ಸಿಸ್ಟಮ್ ಸಂಜೆ ಯಾವಾಗ ಸೂರ್ಯನ ಬೆಳಕು ಪೆನಲ್ ಮೇಲೆ ಬೀಳೋ ಸ್ಟಾಪ್ ಆಗುತ್ತೋ ಅವಾಗ್ನಿಂದ ಬೆಳಗ್ಗೆ ಸೂರ್ಯನ ಬೆಳಕು ಪೆನಲ್ ಮೇಲೆ ಬೀಳೋವರೆಗೂ ಅದು 10 ನಿಮಿಷಕ್ಕೆ ಒಂದ್ಸರಿ 1 ನಿಮಿಷ ಶಬ್ದ ಮಾಡುತ್ತೆ. ನೈಟ್ ಮೋಡ್ಗೆ ಹಾಕಿದ್ರೆ ಹೌದು. ಬೆಳಗ್ಗೆಲ್ಲ ಚಾರ್ಜ್ ಮಾಡ್ಕೊಳ್ಳೋದು. ಬೆಳಗ್ಗೆಯಿಂದ ಸಂಜೆವರೆಗೆ ಆಟೋಮೆಟಿಕ್ ಆಗಿ ಸಿಸ್ಟಮ್ ನ್ಯೂಟ್ರಲ್ ಇರ್ತೈತೆ, ಆಟೋಮೆಟಿಕ್ ಆಗಿ ಸೋಲಾರ್ ಇಂದ ಚಾರ್ಜ್ ಆಗುತ್ತೆ. ಮತ್ತೆ ತಿರ್ಗಾ ಸಂಜೆಯಿಂದ ಬೆಳಗ್ಗೆವರೆಗೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈತರು ಇದನ್ನ ಹೋಗ್ಬಿಟ್ರೆ ದಿನ ಸ್ವಿಚ್ ಆನ್ ಮಾಡೋದು ಆಫ್ ಮಾಡೋದು ಮಾಡೋ ಒಂದ್ಸತಿ ಸೆಟ್ ಮಾಡಿ ಇಟ್ಬಿಟ್ರೆ ಆಯ್ತು. ಹೌದು. ಆಕ್ಚುಲಿ ಇದರಲ್ಲಿ 2 ಮಾಡೆಲ್ ಅನ್ನ ನಾನು ಮಾಡ್ಕೊಡ್ತಾ ಇದ್ದೀನಿ. ಪಕ್ಷಿಗಳ ಹಾವಳಿ ಇರೋರಿಗೆ 5 ನಿಮಿಷಕ್ಕೆ ಒಂದ್ಸರಿ 1 ನಿಮಿಷ ಶಬ್ದ ಮಾಡೋದು ವಿತೌಟ್ ಲೈಟ್. ಆ ಸಿಸ್ಟಮ್ ಲೈಟ್ ಬರಲ್ಲ, ಲೈಟ್ ಬರೋದಿಲ್ಲ. ಪ್ರಾಣಿಗಳ ಹಾವಳಿ ಇರೋರಿಗೆ 10 ನಿಮಿಷಕ್ಕೆ ಒಂದ್ಸರಿ 1 ನಿಮಿಷ ಶಬ್ದ ಮಾಡೋದು ವಿತ್ ಲೈಟ್ ಬರುತ್ತೆ. ಸೊ ಈ ತರ ಒಂದ್ ವೇಳೆ ಪಕ್ಷಿಗಳ ಹಾವಳಿ ಇರೋರು ಸಿಸ್ಟಮ್ ನ ಡೇ ಮೋಡ್ಗೆ ಹಾಕಿದ್ರೆ, ಬೆಳಗ್ಗೆ ಯಾವಾಗ ಸೂರ್ಯನ ಬೆಳಕು ಪೆನಾಲ್ ಮೇಲೆ ಬೀಳ್ತದೋ ಅವಾಗ್ನಿಂದ ಸಂಜೆ ಸೂರ್ಯನ ಬೆಳಕು ಪೆನಾಲ್ ಮೇಲೆ ಬೀಳೋ ಸ್ಟಾಪ್ ಆಗೋವರೆಗೆ ಅದು 5 ನಿಮಿಷಕ್ಕೆ ಒಂದ್ಸರಿ 1 ನಿಮಿಷ ಶಬ್ದ ಮಾಡ್ತದೆ. ಪ್ರಾಣಿಗಳಿಗಾದ್ರ 10 ನಿಮಿಷಕ್ಕೆ ಒಂದ್ಸತಿ, ಪಕ್ಷಿಗಳಿಗಾದ್ರ 5 ನಿಮಿಷಕ್ಕೆ ಒಂದ್ಸರಿ. ಯಾಕೆ ಇದು 10 ನಿಮಿಷ 5 ನಿಮಿಷ ಡಿಫ್ರೆನ್ಸ್ ಮಾಡಿದೀನಿ ಅಂತ ಹೇಳೋದಾದ್ರೆ, ಇವಾಗ ನೋಡಿ, ಕಾಡು ಪ್ರಾಣಿಗಳು ವೇಗ ಕಡಿಮೆ ಇರ್ತದೆ, ಓಕೆನಾ, ಪಕ್ಷಿಗಳ ವೇಗ ಜಾಸ್ತಿ ಇರ್ತದೆ. ಕಾಡು ಪ್ರಾಣಿಗಳು ರಾತ್ರಿ ಬಂದ್ಬಿಟ್ಟು ಮೇದ್ಬಿಟ್ಟು ಬೆಳಗ್ಗೆ ಆಗೋದ್ರೊಳಗೆ ಹೋಗ್ಬಿಟ್ಟಿರ್ತಾವೆ. ಪಕ್ಷಿಗಳು ಹಗಲೆಲ್ಲ ಮೇಯ್ತಾವ. ಪಕ್ಷಿಗಳು ಸಿಸ್ಟಮ್ ಜೊತೆನೆ ವಾಸ ಮಾಡ್ತಕ್ಕಂಥದ್ದು, ಕಾಡು ಪ್ರಾಣಿಗಳು ಬಂದು ಹೋಗ್ತಕ್ಕಂಥದ್ದು. ಆಮೇಲೆ ರಿಸಲ್ಟೇಟ್ ಏರಿಯಾ ಕೂಡ ಡಿಫ್ರೆನ್ಸ್ ಇದೆ. ಕಾಡು ಪ್ರಾಣಿಗಳು ಹಾವಳಿ ಇದ್ರೆ ಹೆಚ್ಚು ಕಡಿಮೆ 10 ಎಕರೆ ಹೆಚ್ಚು ಕಡಿಮೆ ರಿಸಲ್ಟೆಡ್ ಏರಿಯಾ ಇರ್ತದೆ, 6 ರಿಂದ 10 ಎಕರೆ. ಪಕ್ಷಿಗಳ ಹಾವಳಿ ಇದ್ರೆ ರಿಸಲ್ಟೆಡ್ ಏರಿಯಾ ಕಡಿಮೆ ಇರ್ತದೆ. ಯಾಕಂತ ಹೇಳೋದಾದ್ರೆ, ಕಾಡು ಪ್ರಾಣಿಗಳು ಅತಿಥಿ ಗೆಸ್ಟ್ ಆಗಿ ಬಂದು ಹೋಗೋದ್ರಿಂದ ಇಲ್ಲಿ ಶಬ್ದ ಮಾಡ್ತಿದೆ ಅಂದ್ರೆ ಅದು ಏನ್ ಮಾಡ್ತದೆ, ತನ್ನ ಚಲನ ದಿಕ್ಕನ್ನ ಬದಲಾಯಿಸ್ಬಿಡುತ್ತೆ. ಆದ್ರೆ ಪಕ್ಷಿಗಳು ಹಂಗಲ್ಲ, ಸಿಸ್ಟಮ್ ಜೊತೆನೆ ಇರೋದ್ರಿಂದ ಅವುಗಳಿಗೆ ಶಬ್ದ ಜಾಸ್ತಿ ಬೇಕು. ಅಂದ್ರೆ ತುಂಬಾ ಜಾಸ್ತಿ ಶಬ್ದ ಎಲ್ಲಿವರೆಗೆ ಬರ್ತದೋ ಅದನ್ನ ನಾವು ರಿಸಲ್ಟೆಡ್ ಏರಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ರಾತ್ರಿ ಸಮಯದಲ್ಲಿ ಶಬ್ದ ಸಂಚಲನ ಜಾಸ್ತಿ ಆಗೋದ್ರಿಂದ ಎಫೆಕ್ಟಿವ್ ಶಬ್ದ ತುಂಬಾ ದೂರದಲ್ಲಿ ಎಲ್ಲಿವರೆಗೆ ಬರ್ತದೋ ಅದನ್ನ ನಾವು ರಿಸಲ್ಟೆಡ್ ಏರಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ತರ 2 ಮಾಡೆಲ್ ಇದೆ ಸರ್. ಸಾಮಾನ್ಯವಾಗಿ ಒಂದೇ ಸೌಂಡ್ ಬಂದಾಗ ಅದಕ್ಕೆ ಅಡಿಕ್ಟ್ ಆಗಿ ಎದರೋದಿಲ್ಲ ಅಂತ ಹೇಳ್ತಾರೆ. ಖಂಡಿತ. ಅದಕ್ಕೋಸ್ಕರ ಇದರಲ್ಲಿ ಪರ್ಯಾಯ ಏನ್ ಮಾಡಿರಿ? ಹೌದು, ಇದಕ್ ನೋಡಿ, ನಾನು ಶಬ್ದಗಳ ಬೇರೆ ತರಹದ ಶಬ್ದಗಳನ್ನ ಜೋಡಣೆ ಮಾಡಿದ್ದೀನಿ. ಸುಮಾರು 8-10 ತರ ಶಬ್ದಗಳನ್ನ ನಾನು ಜೋಡಣೆ ಮಾಡಿದ್ದೀನಿ. ಅದಕ್ಕಿಂತ ಜಾಸ್ತಿ ಕೆಲವೊಮ್ಮೆ 14-15 ತರ ಶಬ್ದಗಳನ್ನ ಜೋಡಣೆ ಮಾಡಿದ್ದೀನಿ. ಇವಾಗ 1 ನಿಮಿಷ 1 ಸೈಕಲ್ ಅಂದ್ರೆ 10 ನಿಮಿಷಕ್ಕೆ ಒಂದ್ಸರಿ 1 ನಿಮಿಷ ಶಬ್ದ ಮಾಡ್ತಾನೆ ಅಂದ್ರೆ ಆ 1 ನಿಮಿಷದಲ್ಲಿ ಕಡಿಮೆ ಅಂದ್ರೆ 4 ಶಬ್ದಗಳು ಬಂದು ಹೋಗ್ತವೆ. ಆಮೇಲೆ ಈ ಮೊದಲನೇ ಸೈಕಲ್ ಅಲ್ಲಿ ನಾಯಿ ಶಬ್ದ ಬಂದಿದೆ ಅಂದ್ರೆ ಇನ್ನು 10 ನಿಮಿಷ ಆದ ನಂತರ ಇನ್ನೊಂದ್ ಸೈಕಲ್ ಬರುತ್ತಲ್ಲ, ಅವಾಗ ನಾಯಿ ಶಬ್ದ ಬರ್ಬೋದು ಅಥವಾ ಬರ್ದೇನೆ ಅದ್ರ ಜಾಗದಲ್ಲಿ ಬೇರೆ ಶಬ್ದ ಬಂದ್ಬಿಟ್ಟು ಈ ತರ ಆಲ್ಟರ್ನೇಟ್ ಮಾಡಿರಿ. ಜಿಕ್ ಚಾಕ್ ಪಾಲ್ಸಿಯಲ್ಲಿ ನಾನು ಶಬ್ದಗಳನ್ನು ಜೋಡಣೆ ಮಾಡಿದೆ. ಆಮೇಲೆ ಇನ್ನೂ ಒಂದು ವಿಶೇಷ ಏನಂದ್ರೆ, ಈ ತರ ಇದ್ರು ಆ ಪ್ರಾಣಿಗಳು ಪಕ್ಷಿಗಳು ಆ ಶಬ್ದಗಳ ಜೋಡಣೆ ಮಾಡ್ಕೊಂತವೆ ಅನ್ನೋದಾದ್ರೆ, ನಾನು ಇಲ್ಲಿ ಶಬ್ದಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಅನುಕೂಲ ಮಾಡಿದ್ದೀನಿ. ಏನಂದ್ರೆ, ನಾನು ಈ USB ಬೋರ್ಡ್ ಪ್ಯಾನಲ್ ಅನ್ನು ನಾನು ಯೂಸ್ ಮಾಡಿದ್ದೀನಿ. ಅಂದ್ರೆ ನಾವು ಮೆಮೊರಿ ಕಾರ್ಡ್ ಅಥವಾ ಪೆನ್ ಡ್ರೈವ್ ನ ಹಾಕಿಬಿಟ್ಟು ನಾವು ಶಬ್ದಗಳನ್ನ ಬದಲಾವಣೆ ಮಾಡಬಹುದು. ಅಂದ್ರೆ ಅವ್ರ ಏರಿಯಾಕ್ಕೆ ಯಾವ ಶಬ್ದಕ್ಕೆ ವಾಯ್ಸ್ ಟೋನ್ ಓನ್ ವಾಯ್ಸ್ ರೆಕಾರ್ಡಿಂಗ್ ಬೇಕಾದ್ರೂ ನಾವು ಹಾಕ್ಬಿಟ್ಟು USB ಪೋರ್ಟ್ ಇದೆ ಸರ್. ಹೌದೌದು. ನಾವ್ ಏನ್ ಶಬ್ದಗಳನ್ನ ಹಾಕ್ಬಿಟ್ಟು ಮೆಮೊರಿ ಕಾರ್ಡ್ ಅಥವಾ ಪೆನ್ ಡ್ರೈವ್ ಇದ್ರಲ್ಲಿ ಹಾಕ್ತಿವೋ ಆ ಶಬ್ದ ಪ್ಲೇ ಆಗುತ್ತೆ. ನಾವೇನೇ ಹಾಕಿದ್ರು ಕೂಡ 10 ನಿಮಿಷಕ್ಕೆ ಒಂದ್ಸರಿ 1 ನಿಮಿಷ ಶಬ್ದ ಮಾಡೋದು. ಸೊ ಹಂಗಾಗಿ ಇವಾಗ IC ಮೇಲೆ ನಾನು ಶಬ್ದ ಕೊಟ್ಟಿದ್ರೆ ಆ ಶಬ್ದಗಳು ಫಿಕ್ಸ್ ಇರ್ತದ್ದು. ಆ ಪ್ರಾಣಿಗಳು ಆ ಶಬ್ದಗಳ ಜೊತೆ ಹೊಂದಾಣಿಕೆ ಮಾಡ್ಕೋಬಹುದಿತ್ತು. ಆದ್ರೆ ಇಲ್ಲಿ ನಾ ಏನ್ ಮಾಡಿದೀನಿ, ಮೆಮೊರಿ ಕಾರ್ಡ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಟದ್ರಿಂದ ಶಬ್ದಗಳೆಲ್ಲ ಬದಲಾವಣೆ ಮಾಡಬಹುದು. ಆಮೇಲೆ ಸಿಸ್ಟಮ್ ನ ಸ್ಥಳದಲ್ಲಿ ಕೂಡ ಬದಲಾವಣೆ ಮಾಡಬಹುದು. ಪೋಲ್ ಅನ್ನ ನೆಲಕ್ಕೆ ಕುಣ್ಕೊಂಡ್ಬಿಟ್ರೆ ಆಯ್ತು, ಒಂದ್ ಅರ್ಧ ಅಡಿ ಸಿಗಿಸ್ಬಿಟ್ರೆ ಆಯ್ತು, ನಿಂತ್ಕೊಂಡ್ಬಿಡ್ತಾರೆ. ಮತ್ತೆ ಜಾಗ ಚೇಂಜ್ ಮಾಡ್ಬೇಕಂದ್ರೆ ಇದನ್ನ ಕಿತ್ಕೊಂಡ್ಬಿಟ್ಟು ಬೇರೆ ಒಂದು ಸ್ಥಳದಲ್ಲಿ ಹೋಗ್ಬಿಟ್ರೆ ಆಯ್ತು. ಸೊ ಈ ತರ
ಸೊ ಇದು ಯಾವ ತರ ಶಬ್ದ ಮಾಡ್ತತಿ ಅಂತ ನೋಡೋದಾದ್ರೆ, ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಹ್ಮ್. ಯಾವ ಶಬ್ದಗಳಿಗೆ ಹೆದರ್ತವೆ ಮತ್ತು ಯಾವ ಶಬ್ದಗಳು ಅವುಗಳು ಇರಿಟೇಟ್ ಕ್ರಿಯೇಟ್ ಮಾಡ್ತಾವ ಅಂತಕ್ಕಂಥ ಶಬ್ದ ಮಾಡ್ತತಿ. ಆಮೇಲೆ ಇನ್ನೊಂದು, ನಾನು ಇದರಲ್ಲಿ ಒಂದು light. LED ಲೈಟ್ ಗಳನ್ನ ನಾನು ಹ್ಮ್. ಅಳವಡಿಸಿದ್ದೀನಿ. ಯಾಕೆ ಅಳವಡಿಸಿದ್ದೀನಿ ಅಂದ್ರೆ, ಈ ಮುಂದೆ ನಾವು ಹೊಲ ಕಾಯ್ಬೇಕು ಹೋದ ಸುತ್ತೋರ್ದು ಬ್ಯಾಟ್ರಿ ಅನ್ನೋ ಬಿಡ್ತೀವಿ, ಟಾರ್ಚ್ ಅನ್ನ ಹಾಕ್ತೀವಿ. ಸೊ ಸೇಮ್ ಕಾನ್ಸೆಪ್ಟ್ ಆ ಪ್ರಾಣಿಗಳಿಗೆ ಬರ್ಲಿ, ಇಲ್ಲಿ ಯಾರು ಇದಾರೆ ಬೆಳಕು ಬಿಡ್ತಾ ಇದಾರೆ ಅನ್ನೋ ಕಾನ್ಸೆಪ್ಟ್ ಬರ್ಲಿ ಅನ್ನೋ ಸಲುವಾಗಿ ನಾನು LED ಲೈಟ್ ಅನ್ನು ಬಳಕೆ ಮಾಡಿದ್ದೀನಿ. ಹ್ಮ್ 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 ಶಬ್ದ ಯಾವಾಗ ಬರ್ತತೋ ಅವಾಗ ಈ LED ಲೈಟ್ಗಳು ಬ್ಲಿಂಕ್ ಆಗ್ತವೆ. ಹ್ಮ್ 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 ಹ್ಮ್. ಬ್ಲಿಂಕ್ ಆಗುತ್ತೆ ಅಂದ್ರೆ ಅವುಗಳಿಗೆ ಕಣ್ಣು ಕುಕ್ಬೋದು, ಅಥವಾ ಇಲ್ಲಿ ಯಾವ್ದಾರ ಇದರ ಒಂದು ಕಾನ್ಸೆಪ್ಟ್ ತುಂಬಾ ಬೇಗನೆ ಬರ್ಲಿ ಅಂತ. ಹೌದು ಸರ್. ಸೊ ಈ ಶಬ್ದಗಳು ಯಾವ ತರ ಬರ್ತಾವ ಅಂತ ನೋಡೋದಾದ್ರೆ, ಒಂದ್ಸತಿ ತೋರಿಸಿ ಸರ್. ಸೊ ಈ ತರ ಶಬ್ದಗಳು, ಮತ್ತೆ ಇನ್ನೊಂದು ಇನ್ನೂ ಕೆಲವೊಂದು ಡಿಫ್ರೆಂಟ್ ಶಬ್ದಗಳು ಇದಾವೆ. ಮತ್ತೆ cycle ನಾವು cycle ಬೇಕಾದ್ರೆ ಅಂತ ಎಕ್ಸ್ಟ್ರಾ ಶಬ್ದಗಳನ್ನ ಅಳವಡಿಸ್ಕೋಬಹುದು. ಬೇರೆ ಶಬ್ದ ಇದನ್ನ ತೆಗೆದ್ಬಿಟ್ಟು ಅವರೇ ಬೇರೆ ಶಬ್ದಗಳನ್ನ ಹಾಕೋಬಹುದು, ಅಥವಾ ಇದ್ರ ಜೊತೆನೆ ಬೇರೆ ಶಬ್ದಗಳನ್ನ ಬೇಕಾದ್ರೂ ಆಡ್ ಮಾಡ್ಬೋದು. ಒಳ್ಳೆ ಆಪ್ಷನ್ಗಳು ಇಟ್ಟಿರಿ ಸರ್. ಹೌದು ಸರ್. ಸರ್, ವಿಶೇಷವಾಗಿ ಇದನ್ನ ರೈತರು ಬೇಕಂದ್ರೆ ಏನ್ ಬೆಲೆಗೆ ಸಿಗ್ತದೆ, ಯಾವ ತರ ಹೇಳ್ತೀನಿ ಕಳಿಸ್ಕೊಡ್ತೀರಿ? ಯಾವುದೇ ರೈತರಿಗೆ, ದೇಶಾದ್ಯಂತ ಯಾವುದೇ ರೈತರಿಗೆ ಇದ್ರ ಅವಶ್ಯಕತೆ ಇತ್ತು ಅಂದ್ರೆ, ಹಾ ಸರ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಮ್ ಸೋನಹಳ್ಳಿ ಗ್ರಾಮದಲ್ಲಿ ನಮ್ಮ ಶ್ರೀ ಮೂಗಬಸವೇಶ್ವರ ಎಂಟರ್ಪ್ರೈಸಸ್ ಈ ಕಚೇರಿಗೆ ಬಂದ್ಬಿಟ್ಟು ಬೇಕಾದ್ರೆ ತಗೊಂಡು ಹೋಗ್ಬೋದು. ಹಾ. ಅವ್ರ ಮುಂಚೆ ಫೋನ್ ಮಾಡಿದ್ರೆ ನಾವು ಲೊಕೇಶನ್ ಎಲ್ಲ ಕಳಿಸಿ ಅವ್ರು ಇಲ್ಲಿ ಬಂದ್ಬಿಟ್ಟು ತಗೊಂಡು ಹೋಗ್ಬೋದು. ಅಥವಾ ನಾವು ಅಕೌಂಟ್ ನಂಬರ್ ಕಳಿಸ್ತೀವಿ, ಪೇಮೆಂಟ್ ಮಾಡಿದ್ರೆ VRL ಟ್ರಾನ್ಸ್ಪೋರ್ಟ್ ಮೂಲಕ ನಾವು ಅವ್ರಿಗೆ ಕಳಿಸ್ಕೊಡ್ತೀವಿ. ಇದುವರೆಗೂ ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರ ಒಂದ್ ಬಿಟ್ರೆ ಬೇರೆ ಎಲ್ಲಾ ರಾಜ್ಯಗಳಿಗೂ ಕೊಟ್ಟಿದೀವಿ. ಇವನ್ ಹಿಮಾಚಲ ಪ್ರದೇಶದಲ್ಲಿ 50% ಸಬ್ಸಿಡಿ ಕೂಡ ಇದೆ ಕೂಡ. ಸೊ ಇಲ್ಲೆಲ್ಲ ನಮಗೆ ಅದು ಅಪ್ಲಿಕೇಬಲ್ ಆಗಿಲ್ಲ, ಸ್ವಲ್ಪ ಕೆಲವೊಂದು ಸಮಸ್ಯೆಗಳಿಂದಾಗಿ. ಸೊ ಅಲ್ಲೆಲ್ಲ ಸಬ್ಸಿಡಿ ಇದೆ. ಇವಾಗ ಈ ಸದ್ಯಕ್ಕೆ ನಾವು ರೈತರಿಗೆ ಈ ಮಾಡೆಲ್ ಬಂದ್ಬಿಟ್ಟು ಈ ಸದ್ಯದ ಬೆಲೆಯಲ್ಲಿ 11,000 ರೂಪಾಯಿದಂಗೆ ನಾವು ಇದನ್ನ ರೈತರಿಗೆ ಕೊಡ್ತಾ ಇದ್ವಿ. ಬೆಲೆ ಹೆಚ್ಚು ಕಡಿಮೆ ಆಗ್ತಾ ಇರ್ತೈತಿ. ಒಂದ್ ವೇಳೆ ಮುಂದೆ ಬ್ಯಾಚ್ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಬಂತಂದ್ರೆ ನಾವು ಕಡಿಮೆ ಮಾಡ್ತೀವಿ. ಪ್ರೊಡಕ್ಷನ್ ಕಾಸ್ಟ್ ಏನಾದ್ರು ಜಾಸ್ತಿ ಬಂತಂದ್ರೆ ಬೆಲೆ ಏರಿಕೆ ಆಗ್ಬೋದು. ಹೆಚ್ಚು ಕಡಿಮೆ ಈ ಸದ್ಯದ ಪರಿಸ್ಥಿತಿಯಲ್ಲಿ 11,000 ನಾವು ಇದನ್ನ. ಇದರಲ್ಲಿ ರೈತ್ರಿಗೆ ಎಷ್ಟು ಕೊಡ್ತಾರೆ. ಮಾಡೆಲ್ಗಳಿದಾವೆ ಸರ್? ಸರ್, ಇದರಲ್ಲಿ ಮುಂಚೆ 3 ಮಾಡೆಲ್ ಇತ್ತು. ಏನ್ ಡಿಫ್ರೆನ್ಸ್ ಇತ್ತಂದ್ರೆ, ಪೆನಲ್ ಸಣ್ಣದಿತ್ತು, ಬ್ಯಾಟ್ರಿ ಸಣ್ಣದಿತ್ತು, ಸ್ಪೀಕರ್ ಸಣ್ಣದಿತ್ತು. ಸೊ ಅದ್ರಲ್ಲಿ ಏನಾಯ್ತು, ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಇಶ್ಯೂ ಆಗಿರೋದ್ರಿಂದ ಆ ಮಾಡೆಲ್ ಅನ್ನ ಕ್ಲೋಸ್ ಮಾಡಿದೀವಿ. ಸರ್, ಇದರಲ್ಲಿ ಏನೇನ್ ಕೆಪಾಸಿಟಿ ಪ್ಯಾನಲ್ ಇದೆ, ಬ್ಯಾಟ್ರಿ? ಸರ್, ಇದರಲ್ಲಿ 20 ವ್ಯಾಟ್ ಸೋಲಾರ್ ಪ್ಯಾನಲ್ ಇರ್ತೈತಿ. 6Ah ಲಿಥಿಯಂ ಅಯನ್ ಬ್ಯಾಟ್ರಿ ಇರ್ತೈತಿ. ನಾರ್ಮಲ್ ಬ್ಯಾಟ್ರಿ ಯೂಸ್ ಮಾಡಿಲ್ಲ ನಾನು. ಯಾಕೆ ಯೂಸ್ ಮಾಡಿಲ್ಲ ಅಂದ್ರೆ, ಬಿಸಿಲಿ ನೋಡಿ ಈ ಸಿಸ್ಟಮ್ ಔಟ್ಡೋರ್ ಇರೋದ್ರಿಂದ, ಹೊರಗಡೆ ಇರೋದ್ರಿಂದ ಬಿಸಿಲಿಗೆ ಈ ಬಾಕ್ಸ್, ಮೆಟಲ್ ಬಾಕ್ಸ್ ಹೀಟ್ ಆಗುತ್ತೆ. ಸೊ ನಾರ್ಮಲ್ ಬ್ಯಾಟ್ರಿ ಆದ್ರೆ ತಡೆಯಲ್ಲ. ಹಂಗಾಗಿ ನಾನು ಲಿಥಿಯಂ ಅಯನ್ ಬ್ಯಾಟ್ರಿನೇ ಯೂಸ್ ಮಾಡಿರೋದು. ಆಮೇಲೆ ಚಳಿಗೆ ಮಳೆಗಾಲದಲ್ಲಿ ಕೂಲ್ಡ್ ಆಗುತ್ತೆ. ಕೂಲ್ಡ್ ಆದ್ರೂ ಕೂಡ ಬ್ಯಾಟ್ರಿ ಇಲ್ಲ. ಹಂಗಾಗಿ ಲಿಥಿಯಂ ಅಯನ್ ಬ್ಯಾಟ್ರಿ ಆದ್ರೆ ಒಳ್ಳೆ ಲೈಫ್ ಬರುತ್ತೆ. ಮೋರ್ ದನ್ 5 ಇಯರ್ ಯೂಸ್ ಮಾಡಬಹುದು. ಆಮೇಲೆ ಹೌಜರ್ ಸ್ಪೀಕರ್ ಇದೆ, ನಾರ್ಮಲ್ ಸ್ಪೀಕರ್ ಇಲ್ಲ. ನಾರ್ಮಲ್ ಸ್ಪೀಕರ್ ಮುಂಚೆ ಇತ್ತು, ಅದನ್ನ ಕ್ಲೋಸ್ ಮಾಡಿದ್ವಿ ಯಾಕಂದ್ರೆ ಸ್ಪೀಕರ್ ಲೈಫ್ ಇಶ್ಯೂ ಇತ್ತು. ಈ ಹೌಜರ್ ಸ್ಪೀಕರ್ ಇರೋದ್ರಿಂದ ಶಬ್ದ ತುಂಬಾ ದೂರದವರೆಗೆ ಹೋಗ್ತೈತಿ. ಒಂದು ಕ್ಲಿಯರ್ ಬರ್ತದೆ, ಫುಲ್ ಕ್ಲಿಯಾರಿಟಿ ಬರ್ತೈತಿ ಒಂದು. ಆಮೇಲೆ ಒಳ್ಳೆ ಎಫೆಕ್ಟಿವ್ ಇರ್ತದೆ.
ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಲೈಫ್ ಜಾಸ್ತಿ ಇದೆ. ಹ್ಮ್ ನಮಗೆ ಬೇಕಾಗಿರೋದು ಮೇನ್ ಸ್ಪೀಕರ್ ಲೈಫ್. ಯಾಕಂದ್ರೆ ಈ ಫಾರ್ ಎಕ್ಸಾಂಪಲ್ ರೈತ ನಾವು 100% ವಾಲ್ಯೂಮ್ ಕೊಟ್ಟಿದೀವಿ ಅಂದ್ರೆ ಹ್ಮ್ ಇಲ್ಲಿ ಕಂಟಿನ್ಯೂ ಶಬ್ದ ಬರ್ತೈತೆ ಅಂದ್ರೆ ಸ್ಪೀಕರ್ ಲೈಫ್ ಒಂದು ಸಾಧಾರಣ ಬರುತ್ತೆ. ಆದ್ರೆ ಇಲ್ಲಿ ಏನಾಗುತ್ತೆ, 100% ನಾವು ವಾಲ್ಯೂಮ್ ಕೊಟ್ಟಿದ್ರೆ 10 ನಿಮಿಷಕ್ಕೆ ಒಂದ್ಸರಿ 1 ನಿಮಿಷ ಶಬ್ದ ಮಾಡ್ತಿರೋದ್ರಿಂದ 1 ನಿಮಿಷ ಶಬ್ದ ಮಾಡ್ತೈತಿ, 10 ನಿಮಿಷ ಸ್ಟಾಪ್ ಆಗುತ್ತೆ. ಹ್ಮ್ ಮತ್ತೆ ಸಡನ್ ಆಗಿ ಅದು 100% ವಾಲ್ಯೂಮ್ ರೈಸ್ ಆಗುತ್ತೆ ಅಂದಾಗ ಸ್ಪೀಕರ್ ಲೈಫ್ ಕಡಿಮೆ ಆಗುತ್ತೆ. ಹಂಗಾಗಿ ನಾವು ಈ ಸ್ಪೀಕರ್ ಯೂಸ್ ಮಾಡ್ತಿರೋದ್ರಿಂದ ಸ್ಪೀಕರ್ ಲೈಫ್ ನಮಗೆ ಸಮಸ್ಯೆ ಆಗಿಲ್ಲ. ಶಬ್ದಗಳು ತುಂಬಾ ದೂರದವರೆಗೆ ಫುಲ್ ಕ್ಲಿಯರ್ ಆಗಿ ಹೋಗ್ತಾ ಇದೆ. ಸರ್ ಇದು ಈ ಯಂತ್ರ ಎಷ್ಟು ಏರಿಯಾನ ಕವರ್ ಮಾಡ್ತದೆ ಸರ್? ಕಾಡು ಪ್ರಾಣಿಗಳ ಹಾವಳಿ ಇರೋರಿಗೆ 6ರಿಂದ 10 ಎಕರೆ ರಿಸಲ್ಟೆಡ್ ಏರಿಯಾ, ಹ್ಮ್ ಪಕ್ಷಿಗಳ ಹಾವಳಿ ಇರೋರಿಗೆ 3ರಿಂದ 5 ಎಕರೆ ರಿಸಲ್ಟೆಡ್ ಏರಿಯಾ. ಇನ್ನು ಕೆಲವೊಂದು ರೈತರು ಇಲ್ಲ ಸರ್, ನಾನು 15 ಎಕರೆಗೆ ಒಂದು ಹಾಕೊಂಡಿನಿ, ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾರೆ. ಬಟ್ ನಾನ್ ಕಂಡಿದ್ದು, ಆಮೇಲೆ ಕೆಲವೊಂದು ಏರಿಯಾಗಳು ಚಾಲೆಂಜ್ ಆಗಿರ್ತವೆ, ಹೌದು ಬೇರೆ ಎಲ್ಲೂ ಆಹಾರ ಇಲ್ಲ ಅಂದಾಗ ರಿಸಲ್ಟೆಡ್ ಏರಿಯಾ ಸ್ವಲ್ಪ ಕಡಿಮೆ ಆಗುತ್ತೆ. ಹಾ ಸರ್ ಸೊ ಆ ಒಂದು ಆಧಾರವಾಗಿ ನಾನು 6ರಿಂದ 10 ಎಕರೆ ರಿಸಲ್ಟೆಡ್ ಏರಿಯಾ ಅಂತ ನಾನು ಹೇಳ್ತೇನೆ. ಅಂದ್ರೆ ಎಫೆಕ್ಟಿವ್ ಶಬ್ದ ಎಲ್ಲಿವರೆಗೆ ಬರ್ತದೋ ಹ್ಮ್ ಅದನ್ನ ನಾನು ರಿಸಲ್ಟೆಡ್ ಏರಿಯಾ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಕೆಲವರು 22 ಎಕರೆ ಇದ್ರು ಕೂಡ ಒಂದೇ ಸಿಸ್ಟಮ್ ಅಲ್ಲಿ ಅವರು ಕಂಟ್ರೋಲ್ ಬೆಳೆ ರಕ್ಷಣೆ ಮಾಡ್ಕೊಂತಿದ್ದಾರೆ. ಸೊ ಹಿಂಗೆ ಓಕೆ ಸರ್. ಒಂದ್ ಸತಿ ಖರೀದಿ ಮಾಡಿದ್ಮೇಲೆ ರೈತರಿಗೆ ಸರ್ವಿಸ್ ಯಾವ ತರ ಕೊಡ್ತೀರಿ? ಗ್ಯಾರಂಟಿ ವಾರಂಟಿ ಅದ್ರ ಬಗ್ಗೆ ಏನಾದ್ರು ಫಸ್ಟ್ ಆಫ್ ಆಲ್ 6 ತಿಂಗಳು ನಾವು ವಾರಂಟಿ ಕೊಟ್ಟಿರ್ತೀವಿ. ಹಾ. ಪ್ರಾಬ್ಲಮ್ ಬರ್ತಕ್ಕಂಥ ಸಂದರ್ಭ ತುಂಬಾ ಕಡಿಮೆ. ಯಾಕಂದ್ರೆ ನಾವೇ ಇಲ್ಲಿ ಅಸೆಂಬ್ಲ್ ಮಾಡಿ ಟೆಸ್ಟೆಡ್ ಮಾಡಿ 24 ಅವರ್ ಸಿಸ್ಟಮ್ ರನ್ನಿಂಗ್ ಇಟ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಮತ್ತೆ ಚಾರ್ಜ್ ಮಾಡಿನೇ ನಾವು ಕಳಿಸಿರ್ತೀವಿ. ಹ್ಮ್ ಒಂದು, ಆಮೇಲೆ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಬಂತು ಅಂದ್ರೆ, ಬರಲ್ಲ ಅಂತ ಹೇಳಕ್ಕಾಗಲ್ಲ. ಐಟಮ್ಗಳೆಲ್ಲ ಬರಲ್ಲ ಅಂತ ಹೇಳಿ ಕಾನ್ಫಿಡೆನ್ಸ್ ಆಗಿ ಹೇಳಲಿಕ್ಕಾಗಲ್ಲ. ಬಂತು ಅಂದ್ರೆ ರೈತರು ಸಿಸ್ಟಮ್ ಹತ್ರ ಇದ್ಬಿಟ್ಟು ನನಗೆ ಕಾಲ್ ಮಾಡಿದ್ರೆ ಸಾಕು, ನಾವು ಕ್ರಾಸ್ ಚೆಕ್ ಮಾಡ್ತೀವಿ ಯಾವ್ಯಾವ ಸ್ವಿಚ್ ಆನ್ ಇದೆ, ಇಂಡಿಕೇಶನ್ ಯಾವ್ಯಾವ್ದು ಬರುತ್ತಾ ಅಂತ. ಇಲ್ಲೇ ನಮಗೆ ಪ್ರಾಬ್ಲಮ್ ಗೊತ್ತಾಗ್ಬಿಡುತ್ತೆ. ಸ್ಪೀಕರ್ ಅಲ್ಲಿ ಪ್ರಾಬ್ಲಮ್ ಇದೆನೋ, ಲೈಟ್ ಅಲ್ಲಿ ಪ್ರಾಬ್ಲಮ್ ಇದೆನೋ, ಅಥವಾ ಒಳಗಡೆ ಪ್ರಾಬ್ಲಮ್ ಇದೆನೋ ಅಂತ. ಸೊ ಫಾರ್ ಎಕ್ಸಾಂಪಲ್ ಬ್ಯಾಟ್ರಿ ಪ್ರಾಬ್ಲಮ್ ಇದೆ ಅಂತ ಅನ್ಕೊಳ್ರಿ. ಜಸ್ಟ್ ಇಲ್ಲಿ ಬ್ಯಾಟ್ರಿ ಇದೆಯಲ್ಲ, ಈ ಬ್ಯಾಟ್ರಿನ ಅಷ್ಟೇ ಸಿಸ್ಟಮ್ ತೆಗೆದ್ಬಿಟ್ಟು ನಮಗೆ ಕಳಿಸಿದ್ರೆ ಸಾಕು, ಮತ್ತೆ ನಾವು ಸರ್ವಿಸ್ ಮಾಡ್ಬಿಟ್ಟು ವಾಪಸ್ ಕಳಿಸ್ತೀವಿ. ಪ್ರೋಗ್ರಾಮ್ ಅಲ್ಲಿ ಪ್ರಾಬ್ಲಮ್ ಇದೆ ಅನ್ಕೊಳ್ರಿ, ಈ 4 ಸ್ಕ್ರೂ ಬಿಚ್ಬಿಟ್ರೆ ಈ ಸೆಟ್ ಪೂರ್ತಿ ಹೊರಗೆ ಬಂದ್ಬಿಡುತ್ತೆ. ಜಸ್ಟ್ ಇದನ್ನೊಂದು ಬಿಚ್ಬಿಟ್ಟು ನಮಗೆ ಕೊರಿಯರ್ ಮಾಡಿದ್ರೆ ಸಾಕು, ಸರ್ವಿಸ್ ಮಾಡ್ಬಿಟ್ಟು ವಾಪಸ್ ಕಳಿಸಿ ಆತನೇ ಅದನ್ನ ಕನೆಕ್ಟ್ ಮಾಡ್ಕೋಬಹುದು. ಸೊ ಇದು ತುಂಬಾ ಈಸಿ ಇರುತ್ತೆ. ಒಟ್ಟಲ್ಲಿ ಒಂದ್ ಸತಿ ಖರೀದಿ ಮಾಡಿದ್ಮೇಲೆ ಅದಕ್ಕೆ ಸರ್ವಿಸ್ ಕೊಡ್ತೀರಿ? ಸರ್ವಿಸ್ ಕೊಡ್ಲೇಬೇಕು. ಓಕೆ ಸಿಸ್ಟಮ್ ಆತನ ಹತ್ರ ಇರೋವರೆಗೆ ಸರ್ವಿಸ್. ತುಂಬಾ ತುಂಬಾ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ರೈತ ಬಾಂಧವರೇ, ಒಂದು ವಿಶೇಷವಾದಂತ ಶಬ್ದ ಸಾಧನ ಅಂತಾನೆ ಹೇಳ್ಬೋದು. ಇದರಲ್ಲಿ ಪ್ರಯೋಗ ಮಾಡಿ ಅನುಭವ ಹೊಂದಿ ಒಂದು ಉತ್ತಮವಾದಂತ ಸಾಧನನ ತಯಾರು ಮಾಡಿದ್ದಾರೆ. ಬರೀ ಕರ್ನಾಟಕ ಅಲ್ಲದೆ ವಿವಿಧ ರಾಜ್ಯಗಳಿಗೂ ಇವ್ರ ಸಾಧನಗಳು ರೈತರು ಖರೀದಿ ಮಾಡ್ತಾ ಇದ್ದಾರೆ. ಅಂತ ವಿಶೇಷವಾದಂತ ಶಬ್ದ ಸಾಧನ ಮೂಗಬ್ರ ಬಸವೇಶ್ವರ ಎಂಟರ್ಪ್ರೈಸಸ್ ಅಂತ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಜಂಗಮ ಸೋವೇನ ಹಳ್ಳಿಯಲ್ಲಿ ಇವ್ರದ್ದು ಆಫೀಸ್ ಇದೆ. ಸರ್ ಅವ್ರ ನಂಬರ್ ಅನ್ನ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡ್ರಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ರಿ ಮತ್ತು ಇದನ್ನ ಖರೀದಿನೂ ಮಾಡ್ಬೋದು ಅಂತ ಹೇಳ್ತಾ, ಇಂತ ವಿಶೇಷವಾದಂತ ಮಾಹಿತಿಯನ್ನು ನೀಡಿದಂತ ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ, ಅದಾದ್ಮೇಲೆ ರೈತರು ಯಾರೇ ಆಗ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದು, ಮಾಹಿತಿ ತಗೋಬಹುದು, ಬುಕಿಂಗ್ ಬೇಕಾದ್ರೂ ಮಾಡ್ಬೋದು, ಅವೈಲೇಬಲ್ ಇರ್ತೀವಿ. ಜಾಸ್ತಿನೂ ಸಿಗ್ತೀವಿ. ಹೆಚ್ಚಾಗಿ ಆ ಟೈಮಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡ್ರಿ, ಎಲ್ರಿಗೂ ಇದರ ಮಾಹಿತಿ ಸಿಗ್ಲಿ. ಮತ್ತು ನನ್ನ ಚಾನಲ್ ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.